ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು ತುಂಬ ದಿನ ಗ್ಯಾಪ್ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವಾಗ ಬೇಬಿ ಜೊತೆ ವ್ಲಾಗ್ಸ್ನ ಮಾಡೋಕ್ಕಾಗ್ತಿಲ್ಲ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೂಡ ಕೊಡೋದನ್ನ ಮರಿಬೇಡಿ. ಹಾಗೆ ತುಂಬ ದಿನ ಆದಮೇಲೆ ಆಚೆ ಕಡೆ ಶಾಪಿಂಗ್ ಹೋಗ್ತಾ ಇದ್ದೆ. ಅದು ತುಂಬ ಎಕ್ಸೈಟೆಡ್ ಆಗಿದ್ದೆ. ಹಾಗೆ ನನ್ನ ತಮ್ಮ ಡ್ರೈವಿಂಗ್ ಕಲಿತು ಆಲ್ಮೋಸ್ಟ್ 3 to 4 ಮಂತ್ಸ್ ಆಯಿತು. ಫಸ್ಟ್ ಟೈಮ್ ಅವ್ನು ಡ್ರೈವ್ ಮಾಡಬೇಕಿದ್ರೆ ನಾನು ಅವನ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ. ಅವ್ನು ತುಂಬ ಕಾಡಿಸ್ಕೊಂಡು ನಾನು ಕಾರಲ್ಲಿ ಹತ್ತಾ ಇದ್ದೆ, ಸೇಫ್ಟಿಯಾಗಿ ಕರ್ಕೊಂಡೋಗು ಅದು ಇದು ಅಂತ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಅವ್ನು ಡ್ರೈವ್ ಮಾಡೋದನ್ನ ನೋಡಿದ್ದಾರೆ. ಹಾಗೆ ಅವನ ಜೊತೆ ಕಾರಲ್ಲಿ ಕೂಡ ಹೋಗಿ ಬಂದಿದ್ದಾರೆ. ನಾನು ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇದ್ದೆ. ನೋಡೋಣ ಯಾವ ಥರ ಕಾರ್ ಡ್ರೈವ್ ಮಾಡ್ತಾನೆ, ಹೇಗೆ ಕರ್ಕೊಂಡು ಹೋಗ್ತಾನೆ, ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಬರ್ತಾನೆ ಅನ್ನೋದು ಮಾತ್ರ ಗ್ಯಾರಂಟಿ ಇದೆ. ಹಾಗೆ ಇಲ್ಲಿ ಇನ್ನೊಂದು ಎಕ್ಸೈಟೆಡ್ ವಿಷಯ ಅಂದರೆ ನನ್ನ ಬೇಬಿಗೆ 1 month 2 days ಆಯಿತು. ಅವನು ಕೂಡ ಫಸ್ಟ್ ಟೈಮ್ ಮಾಲ್ಗೆ ಶಾಪಿಂಗ್ ಬರ್ತಾ ಇದ್ದಾನೆ. ಹಾಗೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ವೀಡಿಯೋನ ಕೊನೆವರೆಗೂ ನೋಡ್ತಾ ಇರಿ, ಗೊತ್ತಾಗುತ್ತೆ. ಆನ್ ದಿ ವೇ ಹೋಗಬೇಕಿದ್ರೆ ನನ್ನ ಫ್ರೆಂಡ್ ಮದುವೆ ಶಾಪಿಂಗ್ ಅಂತ ಹೇಳಿದ್ನಲ್ಲ, ಅವಳನ್ನು ಕೂಡ ಪಿಕ್ ಮಾಡಿಕೊಂಡು ನಾವು ಬೆಳಗಾವಿಲಿರೋ ಫೇಮಸ್ ಶಾಪ್ಗೆ BSCಗೆ ಬಂದ್ವಿ. ಇಲ್ಲಿ ನೀವು ನೋಡ್ಬೋದು, ಒಂದೇ ಫ್ಲೋರಲ್ಲಿ ಒಂದೇ ಬಿಲ್ಡಿಂಗಲ್ಲಿ ನಿಮಗೆ ಕಾಸ್ಮೆಟಿಕ್ಸು, ಬ್ಯಾಗ್ಸು, ಪ್ರತಿಯೊಂದು ಈ ಐಟಮ್ ಸಿಕ್ಕಲ್ಲ ಅನ್ನೋ ಹಾಗಿಲ್ಲ. ಪ್ರತಿಯೊಂದು ಐಟಮ್ನು ಒಂದೇ ಬಿಲ್ಡಿಂಗಲ್ಲೇ ಸಿಕ್ಕತ್ತೆ. ಸೊ ನಮಗೆ ಶಾಪಿಂಗ್ ಮಾಡೋಕ್ಕೆ ಅಷ್ಟೊಂದು ತೊಂದರೆ ಆಗಲ್ಲ. ತುಂಬ ದೂರ ಮಾಲ್ಗೆಲ್ಲ ಹೋಗಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಇಲ್ಲಿ ಬಂದರೆ ನಿಮ್ಗೆ ಸ್ಯಾರೀಸು, ಸಲ್ವಾರು, ಸೂಟು, ಕಮೀಸು, ಪ್ರತಿಯೊಂದು, ಒಂದು ವಾಚಿಂದ ಹಿಡಿದು ಬಾಯ್ಸ್ಗಾಗಲಿ ಗರ್ಲ್ಸ್ಗಾಗಲಿ ಓಲ್ಡ್ ಏಜ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಎಲ್ಲ ಥರನೂ ಸಿಕ್ಕತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಡೈಪರ್ ಬ್ಯಾಗ್ಸ್ ಬೇಕಿತ್ತು, ಯಾವುದು ಕಂಫರ್ಟ್ ಆಗಿರುತ್ತೆ ಅಂತ ನೋಡ್ತಾ ಇದ್ದೆ. ಬಟ್ ಫೈನಲಿ ನಾನು ಯಾವ ಬ್ಯಾಗ್ನೂ ತೊಗೊಂಡಿಲ್ಲ. ಹಾಗೆ ಪ್ರೈಸ್ ಕೂಡ ತುಂಬ ರೀಸ್ನೇಬಲ್ ಇತ್ತು. ನಾನು ಸ್ಯಾರಿ ಅದು ಇದು ತುಂಬ ಶಾಪಿಂಗ್ ಮಾಡಿದ್ದೀನಿ. ಈ ವ್ಲಾಗ್ನ ಎಂಡಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಚೆಗಡೆ ಸ್ವಲ್ಪ ಪಾನಿಪುರಿ ಎಲ್ಲ ತಿಂದ್ಕೊಂಡು ಮತ್ತೆ ನನ್ನ ಫ್ರೆಂಡ್ ಬಂದಿದ್ರಲ್ಲ, ಅವ್ರನ್ನ ಡಿಮಾರ್ಟ್ಗೆ ಡ್ರಾಪ್ ಮಾಡಿ ನಾನು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ನನ್ನ ತಮ್ಮ ತುಂಬಾ ಚೆನ್ನಾಗಿ ಕಾರ್ ಡ್ರೈವ್ ಮಾಡ್ದ. ಸೊ ಈ ಬ್ಯಾಗ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ತಂದಿರೋ ಶಾಪಿಂಗ್ ಎಲ್ಲ ಈ ಬ್ಯಾಗಲ್ಲಿ ಅರೇಂಜ್ ಮಾಡಿ ಇಕ್ಕಿದ್ದೀನಿ. ನೀವು ನೋಡ್ಬೋದು, ಈ ಬ್ಯಾಗ್ ಕಂಪ್ಲೀಟ್ 13,000 to 40,000 ಇದೆ. ಅಂದರೆ ನಾನು ಬೈ ಮಾಡಿರೋ ಐಟಮ್ಸ್ ಅಷ್ಟು ದುಡ್ಡಿದೆ. ಏನಂತ ಒಂದೊಂದೇ ತೋರಿಸ್ತೀನಿ. ಫಸ್ಟಿಗೆ ಇದು ನನ್ನ ಮಗಂದು ಬ್ಲೇಸರು, ಪಿಸ್ತಾ ಕಲರಲ್ಲಿದೆ. ಇಲ್ಲಿ ಸ್ವಲ್ಪ ಕಲರ್ ಪೇಡ್ ಆಗಿರೋ ಥರ ಕಾಣಿಸ್ತಿದೆ, ಬಟ್ ಕಲರ್ ತುಂಬಾ ಚೆನ್ನಾಗಿದೆ. ಹಾಗೆ ಆಲ್ರೆಡಿ ಅವನು ವೇರ್ ಮಾಡಿದ್ದಾನೆ. ಮದುವೆ ಮುಗ್ದಾದ್ಮೇಲೆ ನಾನು ವ್ಲಾಗ್ನ ಮಾಡ್ತಿದ್ದೀನಿ. ಅದ್ರ ಒಳಗಡೆ ಇರೋ ಶರ್ಟ್ ಬಂದುಬಿಟ್ಟು ಸ್ಯಾಟಿನ್ ಕ್ಲೋತಲ್ಲಿತ್ತು. ಅದೂ ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಅವನಿಗೆ ಈ ಡ್ರೆಸ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಅದ್ರ ಜೊತೆ ಫಾರ್ಮಲ್ ಪ್ಯಾಂಟ್ ಬಂದಿದೆ. ಇದಕ್ಕೆ ಒಂದು ಜೊತೆ ಶೂಸ್ ಕೂಡ ತೊಗೊಂಡಿದ್ದೆ. ಮತ್ತು ಸೆಕೆಂಡ್ ಡ್ರೆಸ್ ಬಂದುಬಿಟ್ಟು ಈ ಥರ ಕುರ್ತಾ ಸೆಟ್ ತೊಗೊಂಡಿದ್ದೀನಿ. ಇದನ್ನು ಮದುವೆಗೆ ಹಾಕೋಣ ಅಂತ ತೊಗೊಂಡೆ, ಬಟ್ ಅವ್ನು ಹಾಕಿಸ್ಕೊಂಡಿಲ್ಲ. ಅವ್ನ ಬರ್ತ್ಡೇ ಬರ್ತಿದ್ದೆ ನೆಕ್ಸ್ಟ್ ಮಂತ್ 24th, ಆವಾಗ ಹಾಕೋಣ ಅಂದ್ಬಿಟ್ಟು ಎತ್ತಿಕ್ಕಿದ್ದೀನಿ. ಈ ಟಾಪ್ ಬಂದುಬಿಟ್ಟು 299. ಇದು ಬಿಗ್ ಬಜಾರಲ್ಲಿ ತೊಗೊಂಡಿದ್ದು. ಇದಕ್ಕೆ ಪ್ಯಾಂಟ್ ಸಿಕ್ಕಿಲ್ಲ. ಸೊ ಇನ್ನೊಂದು ಕುರ್ತಾ ತೊಗೊಂಡಿದ್ದೀನಿ. ಅದೇ ಪ್ಯಾಂಟ್ನೇ ಇದಕ್ಕೆ ಫೇರ್ ಮಾಡೋಣ ಅಂತ. ಈ ಕುರ್ತಾ ಕೂಡ ಅಷ್ಟೇ ಪಿಸ್ತಾ ಕಲರಲ್ಲಿ ತುಂಬ ಲುಕ್ ಆಗಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನನ್ನ ಸ್ಯಾರಿ. ನಾನು ಯಾವ ಥರ ಸ್ಯಾರಿ ತೊಗೊಂಡಿದ್ದೀನಿ ಅಂತ ನೋಡ್ಬೋದು. ಇವಾಗ ತುಂಬಾ ಟ್ರೆಂಡಲ್ಲಿರೋ ಆರ್ಗ್ಯಾನ್ಜಾ ಸ್ಯಾರಿ. ಇದಕ್ಕೆ ಜಿಮಿಚೋ ಸ್ಯಾರಿ ಕೂಡ ಅಂತಾರೆ. ಸ್ವಲ್ಪ ಕ್ಲಾತ್ ಡಿಫ್ರೆನ್ಸ್ ಆಗುತ್ತೆ ಆರ್ಗ್ಯಾನ್ಜಾಗೆ ಹಾಗೆ ಜಿಮಿಜೋಗೆ. ಅದ್ರ ಜೊತೆ ಫೇರ್ ಮಾಡೋಕ್ಕೆ ಲಂಗ ಮತ್ತು ಬ್ಲೌಸು ಇಂಪಾರ್ಟೆಂಟು. ನನಗೆ ಅದೇ ಕಲರ್ ಲಂಗ ಮನೇಲಿ ಇದ್ದಿಲ್ಲ, ಸೊ ಒಂದು ಲಂಗ ಕೂಡ ಬೈ ಮಾಡಿದ್ದೆ. ಇನ್ನು ಸ್ಯಾರಿ ವರ್ಕ್ ನೋಡ್ಬೋದು, ತುಂಬಾ ಪ್ರಿಟ್ಟಿಯಾಗಿದೆ. ಹಾಗೆ ಕೆಳಗಡೆ ಬಾರ್ಡ್ರಲ್ಲೆಲ್ಲ ಈ ಥರ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ. ಈವನ್ ಬ್ಲೌಸಲ್ಲೂ ಕೂಡ ಬ್ಯಾಕ್ ಸೈಡಲ್ಲಿ ಈ ಥರ ವರ್ಕ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಪ್ಲೇನ್ ಆಗಿದೆ. ಮತ್ತು ಸ್ಟೋನ್ ವರ್ಕ್ ಬಂದುಬಿಟ್ಟು ನಾವು ಬ್ಯಾಕ್ ಸೈಡಲ್ಲಿ ಇಲ್ಲ ಫ್ರಂಟ್ ಸೈಡಲ್ಲಿ ಮಾಡಿಸ್ಕೋಬಹುದು. ನಾನಿಲ್ಲಿ ಬ್ಯಾಕ್ ಸೈಡಲ್ಲಿ ವರ್ಕ್ ಮಾಡಿಸಿದ್ದೀನಿ. ಹಾಗೆ ಸ್ಲೀವ್ಸು ಕೂಡ ವರ್ಕ್ ಮಾಡಿಸಿದ್ದೀನಿ. ಸ್ಲೀವ್ಸು ಸ್ವಲ್ಪ ಸ್ಟಿಚ್ ಮಾಡೋರು ದೊಡ್ಡದಾಗೆ ಇಕ್ಕಿದ್ದಾರೆ. ನಾನು ತುಂಬ ಶಾರ್ಟಾಗಿ ಹೇಳಿದ್ದೆ. ಬಟ್ ಇಲ್ಲಿ ಕೊಟ್ಟಿದ್ದಾರಲ್ಲ ಲಟ್ಕನ್ಸ್ ಅಂತ ಹೇಳ್ತೀವಿ ನೋಡಿ, ಹಿಂದೆ ಕಟ್ಟೋಕ್ಕೆ, ಇದು ಮಾತ್ರ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಹಾಗೆ ನಾನು ಸ್ಟಿಚ್ ಮಾಡಿಸಿರೋ ಬ್ಲೌಸ್ ಬಂದುಬಿಟ್ಟು ಬ್ಯಾಕ್ ಹುಕ್ ಇಕ್ಕಿಸಿ ಮುಂದೆ ಸ್ವೀಟ್ ಆರ್ಟ್ ನೆಕ್ಕು ಹಾಗೆ ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ. ಫಿಟ್ಟಿಂಗ್ ಏನೋ ಅಷ್ಟೊಂದು ಚೆನ್ನಾಗಿದ್ದಿಲ್ಲ, ಬಟ್ ಇನ್ನು ನಂದು 12 ಸೆಟ್ ಲಿಪ್ಸ್ಟಿಕ್ಸು ಮ್ಯಾಟು SH ಹುಡಾ ಬ್ಯೂಟಿದು ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಬಂದುಬಿಟ್ಟು 999, ಬಟ್ ನಂಗೆ ಆಫರಲ್ಲಿ 599ಗೆ ಸಿಕ್ಕಿತ್ತು. ಇದು ಕೂಡ ಬೈ ಮಾಡಿದ್ದೆ. ಹಾಗೆ ಅದ್ರ ಜೊತೆಗೆ ಐ ಶ್ಯಾಡೋ ಪ್ಯಾಲೆಟ್ ಕೂಡ ಬೈ ಮಾಡಿದ್ದೆ. ಒಂದು ಬಿಟ್ಟು ಶಿಮ್ಮರ್ ಆಗಿದೆ, ಇನ್ನೊಂದು ಮ್ಯಾಟ್ ಫಿನಿಶಿಂಗ್ ಇದೆ. ಇದು ಅಷ್ಟೊಂದು ಚೆನ್ನಾಗಿಲ್ಲ, ಬ್ರೋಕನ್ ಇದೆ. ಆಲ್ರೆಡಿ ಒಂದು ಶಾರ್ಟ್ ಕೂಡ ಮಾಡಿ ಹಾಕಿದ್ದೀನಿ, ಬಟ್ ಎಮರ್ಜೆನ್ಸಿ ಅಂತ ಹಾಗೆ ಇಟ್ಕೊಂಡೆ.
ಇನ್ನು ನಾನು ಮಾಲಲ್ಲಿ ಇದು ಪೇಸ್ ರೇಸರ್ ತೊಗೊಂಡಿದ್ದೆ. ನಾನು ಈ ರೇಸರ್ಸ್ನ ಯೂಸ್ ಮಾಡ್ತೀನಿ. ನನಗೆ ಆಫರಲ್ಲಿ ಜಸ್ಟ್ 35 ರುಪೀಸ್ಗೆ 3 ಸೆಟ್ ಸಿಕ್ತು. ಹಾಗೆ ನನ್ನ ಚಿಕ್ಕ ಮಗನಿಗೆ ಒಂದು ಶರ್ಟ್ ತೊಗೊಂಡೆ. ಇದು ಅವನಿಗೆ ಸದ್ಯಕ್ಕಾಗಲ್ಲ, ಬಟ್ ನನಗೆ ತುಂಬಾ ಲೈಕ್ ಆಯಿತು ಅಂತ 250 ಪೇ ಮಾಡಿಬಿಟ್ಟು ಇದೊಂದು ಶರ್ಟ್ ತೊಗೊಂಡೆ. ಇದೇ ಥರ ಶರ್ಟು ನನ್ನ ದೊಡ್ಡ ಮಗನಿಗೂ ಕೂಡ ಬೈ ಮಾಡಬೇಕು. ಸದ್ಯಕ್ಕೆ ಅಲ್ಲಿ ಅವೈಲೇಬಲ್ ಇದ್ದಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಸೇಮ್ ಶರ್ಟ್ನ ತೊಗೊಂಬರ್ತೀನಿ. ಹಾಗೆ ಮತ್ತು BScಲಿ ನಾನು ಸ್ವಲ್ಪ ಕಾಸ್ಮೆಟಿಕ್ಸು, ಜ್ಯುವೆಲರೀಸು ಅದು ಎಲ್ಲನೂ ಶಾಪ್ ಮಾಡಿದೆ. ಅದು ಎಲ್ಲ ತೋರಿಸ್ತಿದ್ದೀನಿ. ಇದೊಂದು ನೆಕ್ ಪೀಸ್ ತೊಗೊಂಡು ಇದನ್ನೂ ವೇರ್ ಮಾಡಿಲ್ಲ. ಇದ್ರ ಜೊತೆ ಇರೋ ಓಲೆನ ಇಯರಿಂಗ್ಸ್ನ ವೇರ್ ಮಾಡಿದೆ. ಇದೊಂದು ಪೀಸ್ ಇಯರಿಂಗ್ಸ್ ತೊಗೊಂಡೆ. ಹಾಗೆ ನಾನು ಆಲ್ರೆಡಿ ಮ್ಯಾಕು ಮತ್ತು ಮೆಬಿಲಿನ್ ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಸಾರಿ ಕಲರ್ ಬಾರ್ ಫೌಂಡೇಶನ್ ತೊಗೊಂಡೆ. ಇದು 795. ಮತ್ತು ಅದ್ರ ಜೊತೆ ಒಂದು ಕಾಂಪ್ಯಾಕ್ಟ್ ಪೌಡ್ರ್ ಕೂಡ ತೊಗೊಂಡೆ. ಇದು 499 ರುಪೀಸು. ನೀವು ಇಲ್ಲೇ ನೋಡ್ಬೋದು ಎಷ್ಟು ಪ್ರೈಸಿ ಆಗಿದೆ ಅಂತ. ಹಾಗೆ ವರ್ತ್ ಕೂಡ ಇದೆ, ಲಾಂಗ್ ಲಾಸ್ಟಿಂಗ್ ಆಗಿತ್ತು. ನಾನು ಆಲ್ರೆಡಿ ಯೂಸ್ ಮಾಡಿದ್ಮೇಲೆ ರಿವ್ಯೂ ಕೊಡ್ತಿದ್ದೀನಿ. ಹಾಗೆ ಒಂದು ಬ್ಯೂಟಿ ಸ್ಪಾಂಜ್ ತೊಗೊಂಡೆ, ಬ್ಲೆಂಡಿಂಗ್ ಸ್ಪಾಂಜ್ ಅಂತಾರಲ್ಲ ಅದು. ಮತ್ತು ಒಂದು ಸೇಫ್ಟಿ ಪಿನ್ನು. ಮತ್ತು ನನ್ನ ಹತ್ರ ಪ್ರೈಮರ್ ಕಲರ್ ಬಾಲ್ದು ಆಲ್ರೆಡಿ ಮನೇಲಿದೆ. ಸೊ ಇವಾಗ ಡಾಜ್ಲರ್ದು ಒಂದು ತೊಗೊಂಡಿದ್ದೆ. ಇದು ಕೂಡ ಚೆನ್ನಾಗಿತ್ತು. ಹಾಗೆ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಬಳೆನ ತುಂಬ ಸರ್ಚ್ ಮಾಡಿದೆ, ಎಲ್ಲೂ ಸಿಕ್ಕಿಲ್ಲ. ಈ ಥರ ಫೇರ್ ಮಾಡಿ ಹಾಕೊಳ್ಳೋಣ ಅಂದ್ಬಿಟ್ಟು ಸ್ಟೋನ್ ಬಳೆಗಳು ಒಂದು 4, ಅದ್ರ ಜೊತೆ ಒಂದು 2 ಡಜನ್ನು 2 ಡಜನ್ ಅಥವಾ 3 ಡಜನ್ದು ವೆಲ್ವೆಟ್ ಬಳೆಗಳು ತೊಗೊಂಡಿದ್ದೆ. ಅದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲಾಸ್ಟಲ್ಲಿ ಸ್ಯಾರಿದು ಒಂದು ಶಾರ್ಟ್ಸ್ ಹಾಕಿದ್ದೀನಿ, ನೀವಲ್ಲಿ ನೋಡ್ಬೋದು. ಹಾಗೆ ನನಗೆ ಸ್ಯಾರಿ ಯಾವ ಥರ ಕಾಣಿಸ್ತಾ ಇತ್ತು, ನಾನು ಯಾವ ಥರ ವೇರ್ ಮಾಡಿದ್ದೆ ಅನ್ನೋದನ್ನ ಪ್ಲೀಸ್ ಕಮೆಂಟಲ್ಲಿ ನಂಗೆ ತಿಳಿಸಿ. ಇನ್ನು ಫೈನಲಾಗಿ ನನ್ನ ಚಿಕ್ಕ ಮಗನಿಗೆ ಒಂದು ಕ್ಯಾಪ್ ಬೇಕಿತ್ತು, ಅವನಿಗೂ ಕೂಡ ಒಂದು ಕ್ಯಾಪ್ ತೊಗೊಂಡೆ. ಅವ್ನು ವೇರ್ ಮಾಡ್ತಿಲ್ಲ ಕ್ಯಾಪ್ನ, ಬಟ್ ಕ್ಯಾಪ್ ತುಂಬಾ ಚೆನ್ನಾಗಿದೆ. ಇದು ಜಸ್ಟ್ 125ಗೆ ನಾನು ತೊಗೊಂಡಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೆ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರಿ. ಇನ್ನು ಮುಂದೆ ತುಂಬ ವೀಡಿಯೋಸ್ನ ಮಾಡ್ತೀನಿ. ಇನ್ನು ಫೈನಲಾಗಿ ಬೇಬಿ ವೈಪ್ಸ್ ಬೇಕಿತ್ತು, ಅದು ನಾನು ಅಪೋಲೋದಲ್ಲಿ ಬೈ ಮಾಡ್ತೀನಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. 100 ರುಪೀಸ್ಗೆ ಆಲ್ಮೋಸ್ಟ್ 40 ವೈಪ್ಸ್ ಇರ್ತವೆ ಇದರಲ್ಲಿ. ಥ್ಯಾಂಕ್ ಯು.